ಮಹಾಶಿವರಾತ್ರಿಯ ಪ್ರಯುಕ್ತ ಸಿದ್ದಾಪುರ ತಾಲೂಕಿನ ಸಂಸ್ಥಾನ ತರಳಿ ಮಠದಲ್ಲಿ 1008 ಸತ್ಯನಾರಾಯಣ ವ್ರತ ಕಳಶ ಹಾಗೂ ಧರ್ಮಸಭೆ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ ಶಿವಮಂದಿರದಲ್ಲಿ ರುದ್ರಾಭಿಷೇಕ, 1008 ಸತ್ಯನಾರಾಯಣ ವ್ರತ ಕಳಶ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಕಥೆ ಜರುಗಿತು. ಸಹಸ್ರಾರು ಭಕ್ತರು ದೇವರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಶಿವರಾತ್ರಿ ಪ್ರಯುಕ್ತ ನಡೆದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಾರಂಗಜಡ್ಡು ಕಾರ್ತಿಕೇಯ ಪೀಠದ ಶ್ರೀ ಯೋಗೇಂದ್ರ ಶ್ರೀಗಳು ಮಾತನಾಡಿ, ನಮ್ಮಲ್ಲಿ ಶಿಸ್ತು ಹಾಗೂ ಒಗ್ಗಟ್ಟು ಬರಬೇಕು. ಪ್ರತಿಯೊಬ್ಬರು ತಮ್ಮಲ್ಲಿನ ವಿಷಭಾವನೆ ಬಿಟ್ಟು ವಿಶಾಲ ಮನೋಭಾವ ಬೆಳೆಸಿಕೊಳ್ಳಬೇಕು. ರಾಜ್ಯಕ್ಕೆ ಮುಖ್ಯಮಂತ್ರಿ ನೀಡಿದ ಸಮಾಜ ನಮ್ಮದಾಗಿದೆ. ನಾವೆಲ್ಲರೂ ಒಟ್ಟಾಗಿ ಸ್ವಂತ ಶಕ್ತಿಯಿಂದ ತರಳಿ ಮಠ ಕಟ್ಟೋಣ ಎಂದ ಅವರು, ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರಿಗಿಂತ ಅತಿ ಹೆಚ್ಚಿನ ಅನುದಾನ ತಂದವರು ಶಾಸಕ ಭೀಮಣ್ಣ ನಾಯ್ಕ ಅವರು. ಸಿದ್ದಾಪುರ ತಾಲೂಕಿನ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಯತ್ನಿಸುತ್ತಿರುವ ಅವರಿಗೆ ಇಡೀ ಸಮಾಜ ಶಕ್ತಿಯಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಧರ್ಮಸಭೆ ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಸಮಾಜ ಹಾಗೂ ಸ್ಥಳೀಯರ ಸಹಕಾರ ಅಗತ್ಯವಾಗಿದೆ. ಹಿಂದೆ ಭರವಸೆ ನೀಡಿದಂತೆ ತರಳಿ ಸಭಾಭವನ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಹಣ ಮಂಜೂರಾಗಿದೆ. ಕ್ಷೇತ್ರಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಶಕ್ತಿ ಮೀರಿ ತರುತ್ತೇನೆ. ತರಳಿ ಮಠವನ್ನು ಇಡೀ ಸಮಾಜ ಸೇರಿ ಅಭಿವೃದ್ಧಿಪಡಿಸೋಣ ಎಂದರು. ಸಮಾಜದ ಪ್ರಮುಖರಾದ BR ನಾಯ್ಕ ಮಾತನಾಡಿದರು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ KG ನಾಗರಾಜ್, ಸಮಾಜದ ಪ್ರಮುಖರಾದ BR ನಾಯ್ಕ, ವಸಂತ್ ನಾಯ್ಕ ಮನ್ಮನೆ, ಹರೀಶ್ ನಾಯ್ಕ ಹಸಿವಿಗುಳಿ, VN ನಾಯ್ಕ, CR ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಒಂದಾಗೋದು ಸಾಕಾಗಲಿಲ್ಲ. ನಾವೆಲ್ಲಿ ಒಂದಾಗ್ತಾ ಇದ್ದೀವಿ? ನಾವು ಒಂದಾಗಬೇಕು, ಹೌದಲ್ವಾ? ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ, ಇಂಥ ಮಠಗಳನ್ನು ಮಾಡಿಕೊಂಡು ನಾವು ಈ ಜಂಕ್ಷನಲ್ಲಿ ಸೇರಿಕೊಂಡು ನಮ್ಮ ಕೆಲವೊಂದಿಷ್ಟು ಮಾತುಗಳನ್ನು ಹಂಚಿಕೊಂಡ್ರೆ, ನಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ನಾವು ಮುಂದೆ ಎಷ್ಟು ದೊಡ್ಡ ಮಠ ಬೇಕಾದ್ರೆ ಕಟ್ಬೋದು, ಎಷ್ಟು ದೊಡ್ಡ ಕೋಟೆ ಬೇಕಾದ್ರೆ ಕಟ್ಬೋದು. ನಾವು ಎಷ್ಟು ದೊಡ್ಡ ಕೋಟೆ ಬೇಕಾದ್ರೆ ಕಟ್ಬೋದು. ಕಾಲದಿಂದ ಈ ಮಠವನ್ನು ಕಟ್ಕೊಂಡು ಬಂದಿದ್ದಾರೆ. ಈಗ ನಾವೆಲ್ಲ ಒಬ್ಬೊಬ್ಬರೇ ಜಾಯಿನ್ ಆಗ್ತಾ ಇದ್ದೀವಿ. ಎಲ್ಲ ಶಕ್ತಿಗಳು ಸೇರಿ ಈ ಮಠವನ್ನು ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ಕೋಬೇಡಿ. ಯಾಕೆಂದರೆ ದೊಡ್ಡ ಮಠಗಳು, ಮೊನ್ನೆ ನಮ್ಮಲ್ಲಿ ಒಂದೇ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅಂದರೆ, ನಾವು ಒಂದಾಗಬೇಕು. ಮಠ ಕಟ್ಟಬೇಕಾದ್ರೆ ನಾವು ಶಿಸ್ತು ಕಲ್ತ್ಕೋಬೇಕು, ನಾವು ಒಂದಾಗಬೇಕು. ನಾವು ಕಲ್ಲು ಹೊಡೆಯುವ ಬುದ್ಧಿ ಬಿಡಬೇಕು. ಫಸ್ಟ್ ನಮ್ಮವರು ಅಂತಕ್ಕಂಥ ಭಾವನೆ ನಮಗಿನ್ನೂ ಬಂದಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.